ಪರಪ್ಪನ ಅಗ್ರಹಾರ ಜೈಲಿಗೆ ಎಡಿಜಿಪಿ ದಿಢೀರಾಗಿ ಭೇಟಿ ಕೊಟ್ಟಿದ್ದಾರೆ. ಜೈಲಿಗೆ ಎಡಿಜಿಪಿ ಬಿ ದಯಾನಂದ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಎಡಿಜಿಪಿ ದಿಢೀರಂತ ಭೇಟಿ ಕೊಟ್ಟಿದ್ದಾರೆ. ಜೈಲಿಗೆ ಎಡಿಜಿಪಿ ಬಿ ದಯಾನಂದ್ ಅವರು ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಆರೋಪಿ ದರ್ಶನ್ಗೆ ನೀಡಿರುವ ವ್ಯವಸ್ಥೆಯ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಜೈಲು ಅಧಿಕಾರಿಗಳು ಖುದ್ದು ಹಾಜರಿದ್ರು. ಇನ್ನು ಮುಂದಿನ ವಿಚಾರಣೆ ವೇಳೆ ಹಾಜರಾಗಲು ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿದೆ. ಕೋರ್ಟ್ ಸೂಚನೆಯ ಬೆನ್ನಲ್ಲೇ ಜೈಲಿಗೆ ದಯಾನಂದ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಯಾವ ರೀತಿ ದರ್ಶನ್ಗೆ ಸೌಕರ್ಯಗಳನ್ನ ಕೊಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಸೆಷನ್ ಕೋರ್ಟ್ ವಿಚಾರಣೆಯ ವೇಳೆ ಜೈಲು ಅಧಿಕಾರಿಗಳು ಖುದ್ದು ಹಾಜರಿಗೆ ಕೋರ್ಟ್ ಸೂಚನೆ ಕೂಡ ಕೊಟ್ಟಿತ್ತು. ಮುಂದಿನ ವಿಚಾರಣೆಯ ವೇಳೆ ಹಾಜರಾಗಲು ಕೂಡ ಕೋರ್ಟ್ ಸದ್ಯಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಕೋರ್ಟ್ ಸೂಚನೆಯ ಬೆನ್ನಲ್ಲೇ ಜೈಲಿಗೆ ತೆರಳಿ ಎಡಿಜಿಪಿ ದಯಾನಂದ್ ಅವರು ಸದ್ಯ ಪರಿಶೀಲನೆ ಕೂಡ ಮಾಡಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಎಡಿಜಿಪಿ ಬಿ ದಯಾನಂದ್ ಅವರು ಜೈಲಿಗೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಾಹಿತ್ಯ ಏನು ಈಗಾಗಲೇ ದರ್ಶನ್ ಅವ್ರಿಗೆ ವಿಶೇಷ ಸೌಲಭ್ಯಗಳನ್ನ ನೀಡಬೇಕಂತ ಹೇಳ್ಬಿಟ್ಟು ಮತ್ತೆ ಅವರ ಪರ ವಕೀಲರು ಒಂದು ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು. ಕೋರ್ಟ್ ಸಹ ಒಂದು ಕೆಲವೊಂದಷ್ಟು ಕನಿಷ್ಠ ಏನು ಮ್ಯಾನ್ಯುವಲ್ ಏನಿದೆ ಸೊ ಅದರ ಪ್ರಕಾರ ಒಂದು ದರ್ಶನ್ ಅವರಿಗೆ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿತ್ತು. ಸೊ ಮತ್ತೆ ಏನು ಕೋರ್ಟ್ಗೆ ದರ್ಶನ್ ಪರ ವಕೀಲರು ಯಾವುದೇ ರೀತಿಯಿಂದ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ. ಕೋರ್ಟ್ ಆರ್ಡರ್ ಆದ್ಮೇಲೂ ಸಹ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ದರ್ಶನ್ ಅವ್ರಿಗೆ ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರು ಮೊನ್ನೆ ಹಿಯರಿಂಗ್ ಸಂದರ್ಭದಲ್ಲಿ ಒಂದು ಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಜೊತೆಗೆ ಏನಂದ್ರೆ ಈ ಎಲ್ಲಾ ಏನು ಘಟನೆಗಳಿಂದ ಏನು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಸ್ವತಃ ದಯಾನಂದ್ ಅವರು ಎಡಿಜಿಪಿ ಆದಂತ ದಯಾನಂದ್ ಅವರು ದರ್ಶನ್ ಅವರ ಖುದ್ದು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಲ್ಲಿ ಸಿಬ್ಬಂದಿಗಳು ಯಾರೆಲ್ಲ ದರ್ಶನ್ ಭದ್ರತೆಗೆ ನಿಯೋಜನೆ ಮಾಡಿರ್ತಾರೆ ಸೊ ಅವರ ಒಂದು ಬಾಡಿ ಒನ್ ಕ್ಯಾಮ್ರಾಗಳನ್ನ ಪರಿಶೀಲನೆ ಮಾಡಿರುವಂತದ್ದು ಮತ್ತೆ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಿರುವಂತದ್ದು ಮತ್ತೆ ದರ್ಶನ್ ಅವರನ್ನ ಯಾರೆಲ್ಲ ಭೇಟಿ ಮಾಡಕ್ಕೆ ಬರ್ತಾರೆ ಸೊ ಅವರ ಒಂದು ಏನು ಬುಕ್ ಇರುತ್ತೆ ಸೊ ಅದನ್ನು ಸಹ ಪರಿಶೀಲನೆ ಮಾಡಿರುವಂತದ್ದು. ಜೊತೆಗೆ ದರ್ಶನ್ ಅವ್ರಿಗೆ ಯಾವ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಸಹ ಪರಿಶೀಲನೆ ಮಾಡಿದ್ದಾರೆ. ಅಂದ್ರೆ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಸೌಲಭ್ಯ ಕೊಡಬೇಕು ಅದನ್ನ ಕೊಡ್ತಾ ಇರೋದಾಗಿ ಏನು ದಯಾನಂದ್ ಅವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕಂಡು ಬಂದಿರುವಂತದ್ದು. ಸೊ ಹಾಗಾಗಿ ಕೋರ್ಟ್ ಸಹ ಹೇಳಿತ್ತು ಅಂದ್ರೆ ಈ 30ನೇ ತಾರೀಕು ಏನು ಮುಂದಿನ ವಿಚಾರಣೆ ಇದೆ ಅಂದ್ರೆ ನಾಳೆ ಆ ಸಂದರ್ಭದಲ್ಲಿ ಒಂದು ರಿಪೋರ್ಟ್ ಅನ್ನು ಸಹ ಖುದ್ದು ಜೈಲು ಅಧಿಕಾರಿಗಳು ಕೊಡಬೇಕು. ಮತ್ತೆ ಖುದ್ದು ಸೂಪರಿಂಟೆಂಡೆಂಟ್ ಆಫ್ ಜೈಲ್ ಇರ್ತಾರೆ, ಅಧಿಕಾರಿ ಇರ್ತಾರೆ ಸೊ ಅವರು ಸಹ ಬಂದು ಕೋರ್ಟ್ಗೆ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿತ್ತು. ಸೊ ಹಾಗಾಗಿನೇ ಅವರು ಏನು ಜೈಲಿಗೆ ಭೇಟಿಯನ್ನ ಕೊಟ್ಟು ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿ ಏನೆಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ಮತ್ತೆ ಅದನ್ನ ಯಾವ ರೀತಿ ನಾವು ಕೋರ್ಟ್ಗೆ ಮನವರಿಕೆ ಮಾಡಿ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಸಹ ನಿನ್ನೆ ಜೈಲಿನ ಅಧಿಕಾರಿಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಒಂದು ಸಭೆಯನ್ನ ಮಾಡಿ ಅವರಿಗೆ ತಿಳಿಯಲಿಕೆಯನ್ನು ಕೊಟ್ಟಿರೋದು. ನಾಳೆ ಕೋರ್ಟ್ಗೆ ಒಂದು ವರದಿಯನ್ನ ಕೊಡ್ತಾರೆ. ಮತ್ತೆ ಖುದ್ದು ಜೈಲಿನ ಸೂಪರಿಂಟೆಂಡೆಂಟ್ ಅವರು ಸಹ ಬಂದು ಕೋರ್ಟ್ಗೆ ಯಾವ ರೀತಿ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ದರ್ಶನ್ ಅವರಿಗೆ ಏನು ಅನ್ನೋದ್ರ ಬಗ್ಗೆ ಸಹ ಒಂದು ಮನವಿಯನ್ನ ಕೊಡ್ತಾರೆ ನಾಳೆ. ಸೊ ಹಾಗಾಗಿ ನಾಳೆ ಮುಂದೆ ಕೊಟ್ಟಂತ ಸಂದರ್ಭದಲ್ಲಿ ಕೋರ್ಟ್ ಮತ್ತೆ ಯಾವ ರೀತಿ ಆದೇಶ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾಗುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.